ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಅದೇ ರೀತಿ ಅವರಿಂದ ರಾಷ್ಟ್ರೀಯತೆಗೆ ಇರುವಂತಹ ಒಂದು ಅಪಾಯದ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಗೌರವ್ ಗೊಗೋಯ್ ಅದೇ ರೀತಿ ಆತನ ರಾಷ್ಟ್ರೀಯತೆ, ಇನ್ನು ಪಾಕಿಸ್ತಾನಿ NGO ಜೊತೆಗೆ ಎಲಿಜಬೆತ್ ಕಾಲ್ಬನ್ ಅಂದರೆ ಆತನ ಪತ್ನಿಯ ಸಂಪರ್ಕ, ಆಕೆಯ ಸಂಬಳ, ಆಕೆಯ ಪ್ರಯಾಣ, ಆಕೆಯ ಕೆಲಸ, ಇನ್ನು ಪಾಕಿಸ್ತಾನಿ ಹ್ಯಾಂಡ್ಲರ್ ಅಲಿ ತೌಕೀರ್ ಶೇಖ್ ಆತನ ಜೊತೆಗಿರುವಂತಹ ಭೇಟಿ, ಈ ಒಂದು ಸಂಪೂರ್ಣ ಸಂಬಂಧವನ್ನ ಅಸ್ಸಾಂ SIT ತನಿಖೆ ಮಾಡಿ ಅದರಲ್ಲಿ ಸಿಕ್ಕಿರುವಂಥ ಒಂದಷ್ಟು ಗೌಪ್ಯ ದಾಖಲೆ ಅದೇ ರೀತಿ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಯಾವುದೋ AI ವಿಡಿಯೋವನ್ನು ಹಾಕಿ, ಯಾವುದೋ ಫೋಟೋವನ್ನು, ಎಡಿಟೆಡ್ ಫೋಟೋವನ್ನು ಹಾಕಿ ಮೋದಿಜಿ ವಿರುದ್ಧ ಪ್ರೊಪಗ್ಯಾಂಡವನ್ನು ಮಾಡ್ತಾ ಇರುವಂತಹ ಕಾಂಗ್ರೆಸ್ಸಿನ ಅಸಲಿ ಕಥೆ ಇದು. ಹಾಗಾಗಿ ದಯವಿಟ್ಟು ರಾಷ್ಟ್ರೀಯತೆಯ ವಿಚಾರ ಆಗಿರೋದ್ರಿಂದ ಕೊನೆ ತನಕ ನೋಡಿ. ವೀಕ್ಷಕರೇ, ಅಸ್ಸಾಂನ ಕಾಂಗ್ರೆಸ್ ನಾಯಕ ಗೌರವ್ ಗೊಗೋಯ್ ಗೊತ್ತಲ್ವಾ? ಆತ ಮದುವೆ ಆಗಿರುವಂಥದ್ದು ಬ್ರಿಟಿಷ್ ಪ್ರಜೆ ಎಲಿಜಬೆತ್ ಕಾಲ್ಬನ್ ಅನ್ನ. ಆಕೆ ಪಾಕಿಸ್ತಾನಿ ಸರ್ಕಾರೇತರ ಸಂಸ್ಥೆ ಲೀಡ್ ಪಾಕಿಸ್ತಾನದಲ್ಲಿ ಉದ್ಯೋಗಿ ಆಗಿರ್ತಾಳೆ. ಅದಾದ ನಂತರ ಅದರಲ್ಲೇ ಲೀಡ್ ಇಂಡಿಯಾಗೆ ಸೇರ್ಕೊಳ್ತಾಳೆ. ಆದರೆ ಪಾಕಿಸ್ತಾನಕ್ಕೆ ವರದಿ ಮಾಡೋದನ್ನ ಮುಂದುವರಿಸ್ತಾಳೆ. ಅಷ್ಟೇ ಅಲ್ಲ, ಪಾಕಿಸ್ತಾನಿ ಮುಖ್ಯಸ್ಥ ಅಲ್ ತೌಕೀರ್ ಶೇಖ್ ಕಡೆಯಿಂದ ಹಣಕಾಸು ನೆರವು ಪಡೆಯೋದು ಕೂಡ ಆಕೆ ಮುಂದುವರಿಸ್ತಾಳೆ. ಇಲ್ಲಿ ಮೊದಲಿಗೆ ಗೌರವ್ ಗೊಗೋಯ್ ದಂಪತಿಗೆ ಇಬ್ರು ಮಕ್ಕಳಿದ್ದಾರೆ. ಇಲ್ಲಿ ಆಘಾತಕಾರಿ ವಿಚಾರ ಏನಪ್ಪಾ ಅಂತಂದ್ರೆ ಇಬ್ರು ಕೂಡ ಭಾರತೀಯ ನಾಗರಿಕರಲ್ಲ. ವಾಸ್ತವವಾಗಿ ಗೊಗೋಯ್ ತಮ್ಮ ಮಗನ ಭಾರತೀಯ ಪಾಸ್ಪೋರ್ಟ್ ಅನ್ನ ಬೇರೆ ದೇಶದ ಪಾಸ್ಪೋರ್ಟ್ ಸ್ವಾಧೀನ ಅಂತ ಉಲ್ಲೇಖ ಮಾಡಿದನ್ನು ಕೊಟ್ಟಿದ್ದಾರೆ. ಆ ಪಾಸ್ಪೋರ್ಟ್ ಸರೆಂಡರ್ ಅಪ್ಲಿಕೇಶನ್ ಅಂದ್ರೆ ಅರ್ಜಿ ಕೂಡ ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು. ವೀಕ್ಷಕರೇ, ಇನ್ನು ಈ ಕಡೆ ಇನ್ನೊಂದು ನೋಡಿ, ಗೌರವ್ ಗೊಗೋಯ್ ಪತ್ನಿ ಎಲಿಜಬೆತ್ ಕಾಲ್ಬನ್ಗೆ ಲೀಡ್ ಪಾಕಿಸ್ತಾನದಿಂದ ಬಂದಿರುವಂತಹ ಆಫರ್ ಲೆಟರ್ 18 ಮಾರ್ಚ್ 2011ಕ್ಕೆ ಪಾಕಿಸ್ತಾನಿ ಅಕೌಂಟ್ ಇಂದ 2.5 ಲಕ್ಷ ಸಂಬಳ ಕೂಡ ಆಕೆಗೆ ಬಂದಿರುವಂಥದ್ದು. ಸೊ ಇಲ್ಲಿ ದಾಖಲಿದೆ, ದಯವಿಟ್ಟು ಒಂದು ಬಾರಿ ನೋಡಿ. ಅದಾದ 1 ತಿಂಗಳ ನಂತರ ಲೀಡ್ ಇಂಡಿಯಾ ಕಡೆಯಿಂದ ಏಪ್ರಿಲ್ 27, 2011ಕ್ಕೆ ಒಂದು ಆಫರ್ ಲೆಟರ್ ಬರುತ್ತೆ. ಅಂಡ್ ಈ ಒಪ್ಪಂದ ಜೂನ್ 1, 2012ರಿಂದ ಪ್ರಾರಂಭ ಆಗತ್ತೆ. ಮತ್ತೆ ತಿಂಗಳಿಗೆ 2.5 ಲಕ್ಷ ರೂಪಾಯಿ ಎಲ್ಲಿಂದ? ಪಾಕಿಸ್ತಾನದಿಂದ ಸಂಬಳ ಬರುತ್ತೆ. ಅದು ಇಲ್ಲಿ ಹಾಕಿದ್ದೀನಿ. ಬಟ್ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕಾಲ್ಬನ್ಗೆ 1 ವರ್ಷದ ನಂತರ ಭಾರತದಲ್ಲಿ ಕಾಂಟ್ರಾಕ್ಟ್ ಎಶ್ಯೂರೆನ್ಸ್ ಯಾಕೆ ಅಗತ್ಯ ಆಯಿತು? ಅಂಡ್ ಯಾವ NGO 1 ವರ್ಷ ಮುಂಚಿತವಾಗಿ ಜನರನ್ನ ನಿಯೋಜನೆ ಮಾಡುತ್ತೆ? ಗೊತ್ತಿಲ್ಲ. ವೀಕ್ಷಕರೇ, ಈ ಒಂದು ಅವಧಿಯಲ್ಲಿ, ಅದೇ ರೀತಿ ಒಂದು ಅವಧಿಯ ನಂತರ ಎಲಿಜಬೆತ್ ಕಾಲ್ಬನ್ ಏನ್ ಮಾಡ್ತಾಳೆ? ಪಾಕಿಸ್ತಾನಕ್ಕೆ ಹೋಗೋದು ಬರೋದು ಮಾಡ್ತಾ ಇರ್ತಾಳೆ. ನೋಡಿ, ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದಾರೆ ಎಲ್ಲ ದಿನಾಂಕ, ಅದೇ ರೀತಿ ಪೋರ್ಟ್ ಎಂಟ್ರಿ ಜೊತೆಗೆ ಎಲ್ಲ ಪ್ರಯಾಣ ವಿವರಗಳು ಕೂಡ ಇದರಲ್ಲಿ ಇದಾವೆ. ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಚಾರ ಏನಪ್ಪಾ ಅಂತಂದ್ರೆ, ಕಾಲ್ಬನ್ ಬಹಳಷ್ಟು ಬಾರಿ ಅಟಾರಿ ವಾಘಾ ಗಡಿಯ ಮೂಲಕ ಬೈ ರೋಡ್ ಆ ಕಡೆ ದಾಟಿದ್ದಾರೆ. ಅಂಡ್ ಇಲ್ಲಿ ನೋಡಿ, ಕಾಲ್ಬನ್ನ ಎಲ್ಲ ಆನ್ ಫೋರ್ಟ್ ಟ್ರಾವೆಲ್ ನ ವಿವರಗಳು ಸಮೇತ ಇದಾವೆ. ಅಂಡ್ ಇದು ಯಾಕೋ ಒಂದು ರೀತಿ ಸಸ್ಪಿಷಿಯಸ್ ತರ ಕಾಣಿಸ್ತಾ ಇದೆ. ವೀಕ್ಷಕರ, ಒಂದು ಕಡೆ ಈಕೆ ಪಾಕಿಸ್ತಾನದಲ್ಲಿ ಇಷ್ಟೊಂದು ಓಡಾಟವನ್ನ ಮಾಡ್ತಾ ಇದ್ರೆ, ಅದೇ ಸಮಯದಲ್ಲಿ ಆಕೆಯ ಪಾಕಿಸ್ತಾನಿ ಬಾಸ್ ಅಲಿ ತೌಕೀರ್ ಶೇಖ್ ಭಾರತದಲ್ಲಿ ವ್ಯಾಪಕವಾಗಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದ. ಆತನ ಎಲ್ಲ ಪ್ರಯಾಣ ವಿವರಗಳಾಗಿರಬಹುದು, ಹೋಟೆಲ್ ವಾಸ್ತವ್ಯಗಳಾಗಿರಬಹುದು, ಎಲ್ಲವೂ ಕೂಡ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸಬಹುದು. ಅಂಡ್ ಇನ್ನೊಂದು ದಾಖಲಿದೆ ನೋಡಿ, ಇದು ಅಲಿ ತೌಕೀರ್ ಶೇಖ್ ಅದೇ ರೀತಿ ಎಲಿಜಬೆತ್ ಕಾಲ್ಬನ್ ಗೊಗೋಯ್ ಇಬ್ರು ಕೂಡ ಭಾರತದಿಂದ ಒಟ್ಟಿಗೆ ಪ್ರಯಾಣವನ್ನ ಬೆಳೆಸಿದಂತಹ ಒಂದು ವಿವರ. ಇಲ್ಲಿ ಇಂಡಿಯಾ ವಿಸಿಟ್ ಹಿಸ್ಟ್ರಿ ಆಫ್ ಯಾವುದು? ಅಲಿ ತೌಕೀರ್ ಶೇಖ್. ಈ ರಿಪೋರ್ಟ್ ಅಲ್ಲಿ ಲೆಫ್ಟ್ ಇಂಡಿಯಾ ಯಾವಾಗ ಇದೆ? ಡೇಟು 8/2/2012 ಅಂತ ಇದೆ. ಕರೆಕ್ಟಾ? ಇನ್ನು ಎಲಿಜಬೆತ್ ಕಾಲ್ಬನ್ ಗೊಗೋಯ್ ಆಕೆ ಟ್ರಾವೆಲ್ ಹಿಸ್ಟ್ರಿಯನ್ನು ನೋಡಿ ನೀವು, ಅವಳದು ಕೂಡ ಲೆಫ್ಟ್ ಇಂಡಿಯಾ ಯಾವಾಗ ಇದೆ? 8/2/2012 ಅಂತಾನೆ ಇದೆ. ಅಂದ್ರೆ ಇಬ್ರು ಕೂಡ ಒಟ್ಟಿಗೆ ಭಾರತದಿಂದ ಹೊರಗಡೆ ಹೋಗಿರುವಂತದ್ದು. ಇವರುಗಳ ಈ ಒಂದು ಪ್ರವಾಸದ ಸಮಯದಲ್ಲೇ ಗೌರವ್ ಗೊಗೋಯ್ ಕೂಡ 2013ರಲ್ಲಿ ಪಾಕಿಸ್ತಾನಕ್ಕೆ ಆತ ಪ್ರಯಾಣವನ್ನ ಬೆಳೆಸ್ತಾನೆ. ಅಲ್ಲಿ ಆತನಿಗೆ ವಿಶೇಷ ವಿಸ್ತೃತ ವೀಸಾವನ್ನು ಕೂಡ ನೀಡಲಾಗುತ್ತೆ. ಆಕ್ಚುಲಿ ಆಗ ಆತ ಸಂಸದ ಕೂಡ ಆಗಿರಲಿಲ್ಲ, ಆದ್ರೂ ಆತನಿಗೆ ವಿಶೇಷ ಟ್ರೀಟ್ಮೆಂಟ್ ಅನ್ನು ನೀಡಲಾಗುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ವೀಕ್ಷಕರು, ಇನ್ನು SIT ಗೌರವ್ ಗೊಗೋಯ್ ವಿಚಾರದಲ್ಲಿ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನು ಕೂಡ ಗಮನಿಸಿರುವಂಥದ್ದು. ಏನಪ್ಪಾ ಅಂತಂದ್ರೆ, ಗೌರವ್ ಗೊಗೋಯ್ ಅಸ್ಸಾಮಿಂದ ಸಂಸದರಾದ ನಂತರ ಪರಮಾಣು ಆಗಿರಬಹುದು, ಯುರೇನಿಯಂ ಆಗಿರಬಹುದು, ರಕ್ಷಣಾ ವಿಚಾರದಲ್ಲಿ ಆಗಿರಬಹುದು, ಶಸ್ತ್ರಾಸ್ತ್ರ ಒಪ್ಪಂದದ ವಿಚಾರದಲ್ಲಿ ಆಗಿರಬಹುದು, ಜಲಸಂಪನ್ಮೂಲ ಆಗಿರಬಹುದು, ಕಾಶ್ಮೀರ ಇಂತಹ ವಿಚಾರದಲ್ಲಿ ಅಂದ್ರೆ ನಿರ್ಣಾಯಕ ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಲೋಕಸಭೆಯಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಅಷ್ಟೇ ಅಲ್ಲ, SIT ಲೀಡ್ ಇಂಡಿಯಾದ ಮುಖ್ಯಸ್ಥರಾಗಿರುವಂತಹ ಭವನ್ ಲೂಥ್ರಾ, ಅದೇ ರೀತಿ ಲೀಡ್ ಇಂಡಿಯಾದ
ಸಿಬ್ಬಂದಿ ನಾಗರಾಜನ್ ಮಹಾದೇವನ್ ಕಡೆಯಿಂದ ಒಂದಷ್ಟು ಸಾಕ್ಷ್ಯವನ್ನು ಕೂಡ ದಾಖಲು ಮಾಡಿರುವಂತದ್ದು. ಆ ಸಾಕ್ಷ್ಯಗಳು ನಿಜವಾಗ್ಲೂ ಆಘಾತಕಾರಿ ವಿವರಗಳನ್ನ ಬಹಿರಂಗಪಡಿಸ್ತಾ ಇದೆ. ಏನಪ್ಪಾ ಅಂತಂದ್ರೆ ಕಾಲ್ಬನ್ಗೆ ಪಾಕಿಸ್ತಾನದ ಕಡೆಯಿಂದ ಹೆಚ್ಚಿನ ಸಂಬಳವನ್ನ ನೀಡಲಾಗ್ತಾ ಇತ್ತು. ಅಂಡ್ ಈ ಕಡೆ ಲೀಡ್ ಇಂಡಿಯಾದಲ್ಲಿ ಕೆಲಸವನ್ನ ಆಕೆ ಮಾಡ್ತಾ ಇದ್ರು ಕೂಡ ಪಾಕಿಸ್ತಾನದಲ್ಲಿ ಅಲಿ ತೌಕೀರ್ಗೆ ಎಲ್ಲ ವರದಿಯನ್ನ ಈ ಕಡೆಯಿಂದ ಮಾಡ್ತಾ ಇದ್ಲು. ಇನ್ನು ಎಲಿಜಬೆತ್ ಪಾಕಿಸ್ತಾನಕ್ಕೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಂಥದ್ದು ಯಾಕೆ, ಅದರ ಉದ್ದೇಶ ಏನನ್ನುವಂಥದ್ದು ಯಾವತ್ತೂ ಕೂಡ ಬಹಿರಂಗ ಆಗಿಲ್ಲ, ಆಕೆ ಬಹಿರಂಗ ಪಡಿಸ್ಲಿಲ್ಲ. ಇನ್ನು ಅತ್ಯಂತ ಕೆಟ್ಟ ವಿಚಾರ ಏನಪ್ಪಾ ಅಂತಂದ್ರೆ ಅಲಿ ತೌಕೀರ್ ಶೇಖ್ ಬಹಿರಂಗವಾಗಿ ಭಾರತದ ವಿರೋಧಿ ಆಗಿದ್ದ. ಲೀಡ್ ಇಂಡಿಯಾ ಉದ್ಯೋಗಿಗಳ ಜೊತೆಗೆ ಸಂವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಬಗ್ಗೆ ಅಂದ್ರೆ ಭಾರತದ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೂಡ ಆತ ನೀಡ್ತಾ ಇದ್ದ. ಕಂಪ್ಲೀಟ್ಲಿ ಭಾರತವನ್ನು ಒಪೋಸ್ ಮಾಡ್ತಾ ಇದ್ದ ಆತ. ಇದು ಲೀಡ್ ಇಂಡಿಯಾದ ಮುಖ್ಯಸ್ಥರಾದಂತಹ ಭವನ್ ಲೂಥ್ರಾ SITಗೆ ಹೇಳಿರುವಂತಹ ಸತ್ಯ. ಇನ್ನು ಕಾಲ್ಬನ್ ಪ್ರಾಜೆಕ್ಟ್ ವರ್ಕಿಗೆ ಸಂಪೂರ್ಣವಾಗಿ ಪಾಕಿಸ್ತಾನನೇ ಹಣಕಾಸು ನೆರವನ್ನ ನೀಡ್ತಾ ಇತ್ತು. ಲೀಡ್ ಪಾಕಿಸ್ತಾನ್ CEO ಅಲಿ ತೌಕೀರ್ ಭಾರತೀಯರನ್ನ ಅವಮಾನ ಮಾಡ್ತಾ ಇದ್ದ, ಇನ್ನು ನಮ್ಮ ಸಂಸ್ಕೃತಿಯನ್ನ ಕೀಳಾಗಿ ಕಾಣ್ತಾ ಇದ್ದ ಅಂತ ಲೀಡ್ ಇಂಡಿಯಾ ಸಿಬ್ಬಂದಿ ಮಹಾದೇವನ್ SIT ಎದುರು ಸತ್ಯವನ್ನ ಹೇಳಿರುವಂತದ್ದು. ವೀಕ್ಷಕರೀಗ ಗೌರವ್ ಗೊಗೊಯ್ಗೆ ನಾವು ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು. ಏನು ಅಂತ ಅಂದ್ರೆ ಪಾಯಿಂಟ್ ನಂಬರ್ 1, ನಿಮ್ಮ ಪತ್ನಿ ಎಲಿಜಬೆತ್ ಕಾಲ್ಬನ್ ಗೊಗೊಯ್ 2011 ಮಾರ್ಚ್ ಇಂದ 2012 ಮಾರ್ಚ್ ವರೆಗೆ ಪಾಕಿಸ್ತಾನದ ಲೀಡ್ ಸಂಸ್ಥೆಯಲ್ಲಿ ಈ ಪಾಕಿಸ್ತಾನ ಸೇನೆ ಅದೇ ರೀತಿ ISI ಜೊತೆಗೆ ಸಂಪರ್ಕವನ್ನ ಹೊಂದಿದ್ದಾರೆ ಅಂತ ಹೇಳಲಾಗುವಂತ ಅಲಿ ತೌಕೀರ್ ಶೇಖ್ ಅಧೀನದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ ಯಾಕೆ ಮಾಡ್ತಾ ಇದ್ರು? ಪಾಯಿಂಟ್ ನಂಬರ್ 2, ಎಲಿಜಬೆತ್ ಕಾಲ್ಬನ್ ಸ್ಯಾಲರಿ FCRA ನಿಯಮಗಳನ್ನು ಉಲ್ಲಂಘನೆ ಮಾಡಿ ನೇರವಾಗಿ ಪಾಕಿಸ್ತಾನದ ಖಾತೆಯಿಂದ ನೀಡಲಾಗ್ತಾ ಇತ್ತು. ಈ ಆರೋಪಕ್ಕೆ ನಿಮ್ಮ ಉತ್ತರ ಏನು? ಪಾಯಿಂಟ್ ನಂಬರ್ 3, 2014ರಲ್ಲಿ ಎಲಿಜಬೆತ್ ಕಾಲ್ಬನ್ ಗೊಗೊಯ್ ತಮ್ಮ ಭಾರತೀಯ ಮೇಲಾಧಿಕಾರಿಗಳಿಗೆ ಯಾವುದೇ ವಿವರವನ್ನ ನೀಡದೆ ಅಲಿ ತೌಕೀರ್ ಶೇಖ್ ಜೊತೆಗೆ ಒಂದಷ್ಟು ಮಾಹಿತಿಯನ್ನ ಶೇರ್ ಮಾಡ್ಕೊಳ್ತಾರೆ. 40 ರಿಂದ 50 ಪುಟಗಳ ಗುಪ್ತ ವಿವರವನ್ನ ಸಲ್ಲಿಸ್ತಾರೆ. ಯಾಕೆ ಹಂಚ್ಕೊಳ್ತಾರೆ ಅದನ್ನ? ಅದರ ಉದ್ದೇಶ ಏನಿತ್ತು? ಪಾಯಿಂಟ್ ನಂಬರ್ 4, 2013ರ ಡಿಸೆಂಬರ್ ಅಲ್ಲಿ ಪಾಕಿಸ್ತಾನಕ್ಕೆ ನೀವು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಆ 10 ದಿನಗಳ ಭೇಟಿಯ ಸಂದರ್ಭದಲ್ಲಿ ಲಾಹೋರಿಗೆ ಮಾತ್ರ ಸೀಮಿತ ಆಗಿತ್ತು ವೀಸಾ. ಅದನ್ನ ಕೂಡ ಮೀರಿ ಇಸ್ಲಾಮಾಬಾದ್ ಅದೇ ರೀತಿ ಕರಾಚಿಗೆ ಭೇಟಿಯನ್ನು ನೀಡಿದ್ದು ಯಾಕೆ? ಆ ಸಮಯದಲ್ಲಿ ನೀವೆಲ್ಲೂ ಕೂಡ ಅವೈಲೇಬಲ್ ಇಲ್ಲದೆ ಹಾಗಾದ್ರೆ ಅಂತಹ ಯಾವ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ರಿ? ಪಾಯಿಂಟ್ ನಂಬರ್ 5, ನಿಮ್ಮ ಪತ್ನಿಯ ಮಾಜಿ ಮೇಲಾಧಿಕಾರಿ ಪಾಕಿಸ್ತಾನದವರಾದಂತಹ ಅಲಿ ತೌಕೀರ್ ಶೇಖ್ ಟ್ವಿಟರ್ ಅಲ್ಲಿ ಭಾರತ ವಿರೋಧಿ ಪ್ರಚಾರವನ್ನು ನಡೆಸ್ತಾ ಇದ್ದಂತಹ ಆರೋಪಗಳಿಗೆ ನಿಮ್ಮ ಪ್ರತಿಕ್ರಿಯೆ ಏನು? ತನಿಖೆಗಳು ಆರಂಭ ಆದ ಕೂಡಲೇ ಆ ಪೋಸ್ಟ್ಗಳನ್ನು ಅವರು ಡಿಲೀಟ್ ಮಾಡಿದ್ದು ಯಾಕೆ? ಪಾಯಿಂಟ್ ನಂಬರ್ 6, ಎಲಿಜಬೆತ್ ಕಾಲ್ಬನ್ ಗೊಗೊಯ್ ಪಾಕಿಸ್ತಾನಿ ಬ್ಯಾಂಕ್ ಖಾತೆಯನ್ನು ಯಾಕೆ ಹೊಂದಿದ್ದಾರೆ? ಅದನ್ನು ಚುನಾವಣಾ ಅಫಿಡವಿಟ್ ಅಲ್ಲಿ ಯಾಕೆ ಬಹಿರಂಗ ಪಡಿಸಲಿಲ್ಲ? ಪಾಯಿಂಟ್ ನಂಬರ್ 7, ಲೀಡ್ ಇಂಡಿಯಾದ ಮುಖ್ಯಸ್ಥೆ ಭಾವನಾ ಲೂಥ್ರಾ ಅವರಿಂದ ಯಾವುದೇ ಸಂದರ್ಶನ ಅಥವಾ ನೇಮಕಾತಿ ಪ್ರಕ್ರಿಯೆ ನಡೆಯದೆ ಡೈರೆಕ್ಟ್ ಆಗಿ ಇಸ್ಲಾಮಾಬಾದ್ನಿಂದ ಎಲಿಜಬೆತ್ ಕಾಲ್ಬನ್ ಗೊಗೊಯ್ ನೇಮಕಾತಿ ಮಾಡಲಾಗತ್ತೆ. ಅದು ಹೇಗಾಗತ್ತೆ, ಯಾಕೆ ಆಗತ್ತೆ ಅನ್ನುವಂಥದ್ದನ್ನ ದಯವಿಟ್ಟು ಸ್ಪಷ್ಟಪಡಿಸ್ತೀರಾ? ಪಾಯಿಂಟ್ ನಂಬರ್ 8, 2013ರ ಪಾಕಿಸ್ತಾನ ಭೇಟಿಯ ನಂತರ ಮೊದಲ ಬಾರಿಗೆ ಸಂಸದರಾದಂತಹ ನೀವು ಸೈನಿಕ ಸಿದ್ಧತೆ ಆಗಿರಬಹುದು, ರಕ್ಷಣಾ ಸಾಧನಗಳಾಗಿರಬಹುದು, ಅಣುವಿದ್ಯುತ್ ಸ್ಥಾವರ ಆಗಿರಬಹುದು, ಗೂಢಚರ್ಯೆ ವಿಚಾರದಲ್ಲಿ ಆಗಿರಬಹುದು, ಕಾಶ್ಮೀರದ ಸಂಘರ್ಷದ ವಿಚಾರದಲ್ಲಿ ಆಗಿರಬಹುದು, ಲೋಕಸಭೆಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಎತ್ತುತ್ತೀರಲ್ವಾ ಯಾಕೆ? ಇದು ನಿಮ್ಮ ಪಾಕಿಸ್ತಾನಿ ಪ್ರವಾಸದ ಒಂದು ಪ್ರಭಾವವನ್ನ ಅಥವಾ ಅಲ್ಲಿ ಇದ್ದಂತ ಹ್ಯಾಂಡ್ಲರ್ಗಳ ಪ್ರಭಾವನ? ಆ ಕ್ವೆಶ್ಚನ್ ಹಿಂದೆ ಯಾರಿದ್ರು? ಪಾಯಿಂಟ್ ನಂಬರ್ 9, ನಿಮ್ಮ ಪತ್ನಿ ಅದೇ ರೀತಿ ಮಕ್ಕಳು ಭಾರತೀಯ ನಾಗರಿಕರು ಅಲ್ಲ ಅನ್ನುವಂಥದ್ದನ್ನ ನೀವು ಯಾಕೆ ಇನ್ನೂ ಕೂಡ ಬಹಿರಂಗ ಪಡಿಸಲಿಲ್ಲ? ಅವರು ಅಸ್ಸಾಂ ಸಂಸ್ಕೃತಿಯನ್ನ ಅಷ್ಟೊಂದು ದ್ವೇಷ ಮಾಡ್ತಾರೆ, ಅದಕ್ಕೇನೆ ತಮ್ಮ ಧರ್ಮವನ್ನೇ ಬದಲಿಸಿಕೊಂಡಿದ್ದಾರೆ ಅನ್ನುವಂಥ ಆರೋಪಕ್ಕೆ ನಿಮ್ಮ ಉತ್ತರ ಏನು? ಪಾಯಿಂಟ್ ನಂಬರ್ 10, ವಿವಾಹದ ನಂತರ ಎಲಿಜಬೆತ್ ಕಾಲ್ಬನ್ ಗೊಗೊಯ್ ಪಾಕಿಸ್ತಾನಕ್ಕೆ 9 ಬಾರಿ ಭೇಟಿಯನ್ನ ನೀಡಿದ್ದಾರೆ. ಎಷ್ಟು? 9 ಬಾರಿ ಭೇಟಿಯನ್ನ ನೀಡಿದ್ದಾರೆ. ಅದರಲ್ಲೂ ಕೂಡ ISI ಸಂಪರ್ಕವನ್ನ ಹೊಂದಿದ್ದಾರೆ ಅಂತ ಹೇಳಲಾಗುವಂತಹ ಅಲಿ ತೌಕೀರ್ ಜೊತೆಗೆ ಪ್ರಯಾಣವನ್ನ ಕೂಡ ಬೆಳೆಸಿದ್ದಾರೆ. ಇದು ರಾಷ್ಟ್ರೀಯ ಭದ್ರತೆಗೆ ಗಂಭೀರ ಆತಂಕ ಅಲ್ವಾ? ಇದರ ಬಗ್ಗೆ ನಿಮ್ಮ ಉತ್ತರ ಏನು? ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಪಾಪ ರಾಹುಲ್ ಇಟಲಿ ಅವರು ಮೋದಿಜಿ ಬಗ್ಗೆ AI ವಿಡಿಯೋ ಮಾಡು, ಮೋದಿಜಿ ಅವರ ಒಂದಷ್ಟು ಎಡಿಟೆಡ್ ಫೋಟೋವನ್ನ ಮಾಡು, ಹಾಕು, ಸುಳ್ಳು ಮಾಹಿತಿಯನ್ನ ಹರಡು, ಇದರಲ್ಲೇ ಬಿಸಿ ಇದ್ದಾರೆ. ಬಟ್ ಒಳಗಿಂದ ಅವ್ರು ಏನು ಮಾಡ್ತಾ ಇದ್ದಾರೆ? ಅವರು ಅವರ ಪಕ್ಷದವರು ಒಳಗಿಂದ ಇಂತಹ ದೇಶದ್ರೋಹಿ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಒಳಗಿಂದ ಇವ್ರುಗಳದ್ದು ಬೇರೆ ನಡೀತಾ ಇದೆ.
ಎಲಿಜಬೆತ್ ಕಾಲ್ಬನ್ ಗೊಗೊಯ್ ಪಾಕಿಸ್ತಾನಕ್ಕೆ ಎಲ್ಲಾ ವರದಿಯನ್ನು ನೀಡ್ತಾ ಇದ್ರು. ಇಲ್ಲಿ ಈಕೆ ಇಡೀ ಸಂಬಂಧ, ಅಲಿ ತೌಕೀರ್ ಜೊತೆಗೆ ಇದ್ದಂತಹ ಆ ಒಂದು ಸಂಬಂಧ, ಆತನ ಪ್ರಭಾವ, ಭಾರತ ವಿರೋಧಿ ನಿಲುವಾಗಿರಬಹುದು, ಪಾಕಿಸ್ತಾನದಲ್ಲಿ ಕಾಲ್ಬನ್ಗೆ ಇದ್ದಂತಹ ಉದ್ಯೋಗ ಆಗಿರಬಹುದು, ಇನ್ನು ಗೌರವ್ ಗೊಗೊಯ್ ಮಾತುಗಳಾಗಿರಬಹುದು, ಆತನ ಪಾಕಿಸ್ತಾನಕ್ಕೆ ಇದ್ದಂತಹ ಪ್ರಯಾಣ ಆಗಿರಬಹುದು, ಆತನ ಪೌರತ್ವ ಆಗಿರಬಹುದು, ಎಲ್ಲವನ್ನ ಕೂಡ ಈಗ ಮೂಲದಿಂದ ತನಿಖೆ ಮಾಡಲೇಬೇಕು. ಯಾಕಂದ್ರೆ ದಿಸ್ ಲುಕ್ಸ್ ವೆರಿ ಸಸ್ಪಿಷಿಯಸ್. ಇವ್ರುಗಳು ದೇಶಕ್ಕೆ ಎಷ್ಟು ಡೇಂಜರ್ಸ್ ಅನ್ನುವಂಥದ್ದನ್ನ ಯೋಚನೆ ಮಾಡಿ. ಇಷ್ಟೆಲ್ಲ ಪ್ರೂಫ್ ಸಮೇತ ಹೇಳಿದ್ದೀನಿ, ದಯವಿಟ್ಟು ಯೋಚನೆ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.